ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು NMMS SAT ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಲಿಕಾಂಶ 4 ಕ್ವಾಡ್ರಿಲ್ಯಾಟ್ರಲ್ಸ್ ಚತುರ್ಭುಜಗಳು ಈ ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಲಿಯುತ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 61. ಒಂದು ನಿಯಮಿತ ಬಹುಭುಜದ ಪ್ರತಿ ಒಳಕೋನ 144 ಡಿಗ್ರಿ ಆದರೆ ಅದರ ಬಾಹುಗಳ ಸಂಖ್ಯೆಯು ಅಂತ ಕೇಳಿದರೆ, ಸೊ ಒಳಕೋನವನ್ನು ಕೊಟ್ಟಿದ್ದಾರೆ 144 ಡಿಗ್ರಿ, ಆದರೆ ಬಾಹುಗಳ ಸಂಖ್ಯೆ ಎಷ್ಟಿದೆ ಅಂತ ನಾವು ಕಂಡುಹಿಡಬೇಕಾಗುತ್ತೆ. ಸೊ ಆನ್ಸರ್ ಆಪ್ಷನ್ ಎ 6, ಆಪ್ಷನ್ ಬಿ 8, ಆಪ್ಷನ್ ಸಿ 10, ಆಪ್ಷನ್ ಡಿ 12. ಸರಿಯಾದ ಉತ್ತರ ಆಪ್ಷನ್ ಸಿ 10. ಹೇಗೆ ಬಂತು 10 ಅಂತ ನೋಡೋಣ. ಅಂದರೆ ಒಳಕೋನ ಕೊಟ್ಟಿರೋದ್ರಿಂದ ನಾವು ಹೊರಕೋನವನ್ನು ಕಂಡುಹಿಡಬೇಕು. ಒಳಕೋನ ಮತ್ತು ಹೊರಕೋನ ಇವುಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ 180ರಲ್ಲಿ 144 ಡಿಗ್ರಿನ ಕಳೆದ್ರೆ ನಮಗೆ ಹೊರಕೋನ ಸಿಗುತ್ತೆ. ಸೊ 360 ಡಿಗ್ರಿಯನ್ನು ಹೊರಕೋನದಿಂದ ಭಾಗಿಸಿದಾಗ ಬಾಹುಗಳ ಸಂಖ್ಯೆ ನಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸೂತ್ರದ ಮೂಲಕ ಲೆಕ್ಕವನ್ನು ಮಾಡೋಣ. ಪ್ರತಿ ಒಳಕೋನ 144 ಡಿಗ್ರಿ, ಪ್ರತಿ ಹೊರಕೋನ = 180 ಡಿಗ್ರಿ ಮೈನಸ್ 144 ಡಿಗ್ರಿ. ಒಳಕೋನ ಮತ್ತು ಹೊರಕೋನದ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ 180 ಡಿಗ್ರಿಯಲ್ಲಿ ಒಳಕೋನವನ್ನು ಕಳೆದಾಗ ನಮಗೆ ಹೊರಕೋನ ಸಿಗುತ್ತೆ. ಹಾಗಾದರೆ ಹೊರಕೋನ 36 ಡಿಗ್ರಿ. ಹಾಗಾದರೆ ಫಾರ್ಮುಲಾ ಇದೆ ಇದಕ್ಕೆ, ಬಾಹುಗಳ ಸಂಖ್ಯೆ = 360 ಡಿಗ್ರಿ ಭಾಗಿಸು ಪ್ರತಿ ಹೊರಕೋನದ ಅಳತೆ. ಬಾಹುಗಳ ಸಂಖ್ಯೆ ಬೇಕು ಅಂದರೆ 360 ಡಿಗ್ರಿಯನ್ನು ಪ್ರತಿ ಹೊರಕೋನದ ಅಳತೆಯಿಂದ ಭಾಗಿಸಿದಾಗ ನಮಗೆ ಆ ಒಂದು ಆಕೃತಿಯ ಬಾಹುಗಳ ಸಂಖ್ಯೆ ಸಿಗುತ್ತೆ. ಹಾಗಾದರೆ 360 ಡಿಗ್ರಿ ಪ್ರತಿ ಹೊರಕೋನ 36 ಡಿಗ್ರಿ. ಸೊ 360 ಡಿಗ್ರಿನ 36 ಡಿಗ್ರಿಯಿಂದ ಭಾಗಿಸಿದಾಗ ನಮಗೆ 10 ಬರುತ್ತೆ. ಹಾಗಾಗಿ ಬಾಹುಗಳ ಸಂಖ್ಯೆ 10 ಆಗಿದೆ. ಆನ್ಸರ್ ಆಪ್ಷನ್ ಸಿ 10 ಇದು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 62. 100 ಸೆಂಟಿಮೀಟರ್ ಉದ್ದದ ತಂತಿಯನ್ನು ಚೌಕಾಕಾರದಲ್ಲಿ ಬಗ್ಗಿಸಿದೆ. ಆ ಚೌಕದ ವಿಸ್ತೀರ್ಣವು. ಸೊ 100 ಸೆಂಟಿಮೀಟರ್ ಉದ್ದದ ತಂತಿ ಇದೆ, ಇದನ್ನು ಚೌಕಾಕಾರದಲ್ಲಿ ಬಗ್ಗಿಸಿದ್ದಾರೆ. ಹಾಗಾದರೆ ಈ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ. ಹಾಗಾದರೆ ಎ = 10 ಸೆಂಟಿಮೀಟರ್ ಸ್ಕ್ವೇರ್, ಬಿ = 25 ಸೆಂಟಿಮೀಟರ್ ಸ್ಕ್ವೇರ್, ಸಿ = 625 ಸೆಂಟಿಮೀಟರ್ ಸ್ಕ್ವೇರ್, ಡಿ = 10,000 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ನಮಗೆ 100 ಸೆಂಟಿಮೀಟರ್ ಉದ್ದದ ತಂತಿ ಇದು ಚೌಕಾಕಾರದಲ್ಲಿ ಬಗ್ಗಿಸಿದರೆ ಇದು ಚೌಕದ ಸುತ್ತಳತೆ ಸಿಗುತ್ತೆ. ಚೌಕದ ಸುತ್ತಳತೆಯನ್ನು ಬಳಸ್ಕೊಂಡು ನಾವು ಚೌಕದ ಒಂದು ಬಾಹುವಿನ ಅಳತೆಯನ್ನು ಕಂಡುಹಿಡಿಯಬೇಕಾಗುತ್ತೆ. ಚೌಕದ ಒಂದು ಬಾಹುವಿನ ಅಳತೆ ಸಿಕ್ಕಾಗ ಚೌಕದ ವಿಸ್ತೀರ್ಣವನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಹಾಗಾದರೆ 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 625 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸೊ ಪ್ರಶ್ನೆಗೆ ಉತ್ತರವನ್ನು ಬರತಕ್ಕಂಥ ವಿಧಾನವನ್ನು ನೋಡೋಣ. ಸೊ ಚೌಕದ ಸುತ್ತಳತೆ = 4 ಇಂಟು ಬಾಹು. ಚೌಕದ ಸುತ್ತಳತೆ ಇದೆ 100 = 4 ಇಂಟು ಬಾಹು. ಸೊ 100 ಇಂಟು 4 ಸಮಚನೆಯಿಂದ ಕಡೆ ಬಂದರೆ ಭಾಗಿಸು 4 ಆಗುತ್ತೆ. ದಟ್ = ಬಾಹು. 100/4 ಅಂದರೆ 25. 100ನ 4ರಿಂದ ಭಾಗಿಸಿ 25 ಬರುತ್ತೆ. ಹಾಗಾದರೆ ಒಂದು ಬಾಹುವಿನ ಅಳತೆ 25 ಸೆಂಟಿಮೀಟರ್. ಬಾಹು = 25 ಸೆಂಟಿಮೀಟರ್. ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬಾಹು ಇಂಟು ಬಾಹು. ಸೊ ಬಾಹು 25 ಆದರೆ 25 ಇಂಟು 25. 25 25 625. ಹಾಗಾದರೆ ಚೌಕದ ವಿಸ್ತೀರ್ಣವು 625 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಹಾಗಾಗಿ 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 625 ಸೆಂಟಿಮೀಟರ್ ಸ್ಕ್ವೇರ್. ಪ್ರಶ್ನೆ ಸಂಖ್ಯೆ 63. ಕರ್ಣ 12√2 ಸೆಂಟಿಮೀಟರ್ ಇರುವ ವರ್ಗದ ಸುತ್ತಳತೆಯು. ಸೊ ವರ್ಗ ಅಂದರೆ ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಸೊ ಇಲ್ಲಿ ಕರ್ಣ ಮಾತ್ರ ಕೊಟ್ಟಿದ್ದಾರೆ 12√2 ಅಂತೇಳಿ. ಹಾಗಾದರೆ ಅದರ ಸುತ್ತಳತೆ ಎಷ್ಟಿದೆ ಅಂತ ನಾವು ಕಂಡುಹಿಡಬೇಕಾಗುತ್ತೆ. ಸುತ್ತಳತೆ ಕಂಡುಹಿಡಬೇಕಂದ್ರೆ ವರ್ಗದ ಒಂದು ಬಾಹುವಿನ ಅಳತೆ ನಮಗೆ ಗೊತ್ತಾಗಬೇಕಾಗುತ್ತೆ. ಸೊ ಆನ್ಸರ್ ಆಪ್ಷನ್ ಎ 24 ಸೆಂಟಿಮೀಟರ್, ಆಪ್ಷನ್ ಬಿ 24√2 ಸೆಂಟಿಮೀಟರ್, ಆಪ್ಷನ್ ಸಿ 48 ಸೆಂಟಿಮೀಟರ್, ಆಪ್ಷನ್ ಡಿ 48√2 ಸೆಂಟಿಮೀಟರ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 48 ಸೆಂಟಿಮೀಟರ್. ಸೊ ಉತ್ತರ ಹೇಗೆ ಬಂತು ಅಂತ ನೋಡೋದಾದರೆ, ಸೊ ಇಲ್ಲಿ ABCD ಒಂದು ಚೌಕ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ಪ್ರತಿಯೊಂದು ಬಾಹುವಿನ ಅಳತೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಅದಕ್ಕೆ ನಾನು ಎ ಅಂತ ಬರ್ಕೊಂಡಿದ್ದೀನಿ. ಯಾಕೆಂದರೆ ಚೌಕದಲ್ಲಿ ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಹಾಗೆ ಕರ್ಣವನ್ನು ಕೊಟ್ಟಿದ್ದಾರೆ 12√2. ಕರ್ಣ 12√2 ಇದೆ. AC ಅನ್ನೋದು ಕರ್ಣ. ಇಲ್ಲಿ ತ್ರಿಭುಜ ABC ನಾವು ಕನ್ಸಿಡರ್ ಮಾಡಿದರೆ ಇದು ಲಂಬಕೋನ ತ್ರಿಭುಜ ಆಗುತ್ತೆ. ಸೊ ಇದಕ್ಕೆ ನಾವು ಪೈಥಾಗೋರಸ್ ಥಿಯರಮ್ ಅನ್ನು ಅಪ್ಲೈ ಮಾಡಿದರೆ
ಎ ಸಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ಎ ಸಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಎ ಸಿ ಸ್ಕ್ವೇರ್ ಅಂದರೆ 12√2 ಹೋಲ್ ಸ್ಕ್ವೇರ್. ಸೊ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. 12√2 ಹೋಲ್ ಸ್ಕ್ವೇರ್ ಅಂದರೆ 12 × 12 144. 12 144. √2 ಹೋಲ್ ಸ್ಕ್ವೇರ್ ಅಂದರೆ 2 ಬರುತ್ತೆ. ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಬರುತ್ತೆ. 144 × 2 ಇಸ್ ಈಕ್ವಲ್ ಟು 1 ಎ ಸ್ಕ್ವೇರ್ ಪ್ಲಸ್ 1 ಎ ಸ್ಕ್ವೇರ್ 2 ಎ ಸ್ಕ್ವೇರ್ ಆಗುತ್ತೆ. ಸೊ 2 ಕ್ಯಾನ್ಸಲ್ ಆದರೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 144, ಎ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಆಗುತ್ತೆ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 144 ಅಂದರೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 12 ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ ಎ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಹಾಗಾದರೆ ಚೌಕದ ಒಂದು ಬಾಹುವಿನ ಅಳತೆ 12 ಸೆಂಟಿಮೀಟರ್ ಆಯಿತು. ಹಾಗಾದರೆ ಈ ವರ್ಗದ ಸುತ್ತಳತೆ ಎಷ್ಟು ಅಂದರೆ 4 × ಬಾಹು. ಚೌಕದ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ ಚೌಕ ಅಥವಾ ವರ್ಗ. ಅದರ ಸೂತ್ರ 4 × ಬಾಹು. 4 × ಬಾಹು ಅಂದರೆ 12. 12 ಕಡೆ 48 ಸೆಂಟಿಮೀಟರ್. ಹಾಗಾಗಿ 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 48 ಸೆಂಟಿಮೀಟರ್ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 64. ಕರ್ಣ 12 ಸೆಂಟಿಮೀಟರ್ ಇರುವ ವರ್ಗದ ವಿಸ್ತೀರ್ಣವು. ಆನ್ಸರ್ ಆಪ್ಷನ್ ಎ 72 ಸೆಂಟಿಮೀಟರ್ ಸ್ಕ್ವೇರ್. ಇದು ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಬಿ 96 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ಸಿ 144 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ಡಿ 288 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ 64ನೇ ಪ್ರಶ್ನೆಗೆ 72 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೇಗೆ ಲೆಕ್ಕ ಬಂತು ಅಂತ ನೋಡೋದಾದರೆ, ಸೊ ಫಸ್ಟ್ ನಾವು ಎ ಬಿ ಸಿ ಡಿ ಒಂದು ವರ್ಗವನ್ನು ರಚನೆ ಮಾಡ್ಕೊಳ್ಳೋಣ. ಪ್ರತಿಯೊಂದು ಬಾಹು ಸಮನಾಗಿರೋದ್ರಿಂದ ಎ ಎ ಎ ಎ ಅಂತ ಬರ್ಕೊಳ್ಳೋಣ. ಸೊ ಇಲ್ಲಿ ಕರ್ಣವನ್ನು ಕೊಟ್ಟಿದ್ದಾರೆ ಎ ಸಿ 12 ಸೆಂಟಿಮೀಟರ್ ಅಂತ. ಸೊ 12 ಸೆಂಟಿಮೀಟರ್ನ ತಗೊಂಡಿವಿ. ತ್ರಿಭುಜ ಎ ಬಿ ಸಿಯಲ್ಲಿ, ಸೊ ಎ ಬಿ ಸಿ ಅನ್ನೋದು ಲಂಬಕೋನ ತ್ರಿಭುಜ ಆಗಿದೆ. ಹಾಗಾಗಿ ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಿದರೆ ಎ ಸಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಅಂದರೆ 12. ಸೊ 12 ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. 12 ಸ್ಕ್ವೇರ್ ಅಂದರೆ 144 ಆಗುತ್ತೆ. ಇಸ್ ಇಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ 2a ಸ್ಕ್ವೇರ್ ಆಗುತ್ತೆ. ಸೊ ನಮಗೆ ಎ ಸ್ಕ್ವೇರ್ ಬೇಕು. ಎ ಸ್ಕ್ವೇರ್ ಇಸ್ ಇಕ್ವಲ್ ಟು 144. 2 ಏನಾಗುತ್ತೆ ಬೈ ಆಗುತ್ತೆ, ಬೈ 2 ಆಗುತ್ತೆ. 144ನ 2 ಇಂದ ಭಾಗಿಸಿದ್ರೆ ಎ ಸ್ಕ್ವೇರ್ ಇಸ್ ಇಕ್ವಲ್ ಟು 72 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಅವರು ಕೇಳಿರೋದೇನಪ್ಪ ಅಂದರೆ ವರ್ಗದ ವಿಸ್ತೀರ್ಣ ಎಷ್ಟು. ಸೊ ವರ್ಗದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಬಾಹು ಇಂಟು ಬಾಹು ಎ ಇಂಟು ಎ ದಟ್ ಇಸ್ ಇಕ್ವಲ್ ಟು ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ ಆಲ್ರೆಡಿ ಗೊತ್ತು 72 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾಗಿ ವರ್ಗದ ವಿಸ್ತೀರ್ಣ ಇಸ್ ಇಕ್ವಲ್ ಟು 72 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಆನ್ಸರ್ ಎ 72 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು 64ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 65. ಒಂದು ವಜ್ರಾಕೃತಿಯ ಕರ್ಣಗಳು 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಆಗಿದ್ದರೆ ಆ ವಜ್ರಾಕೃತಿಯ ಸುತ್ತಳತೆಯು. ಆಪ್ಷನ್ ಎ 20 ಸೆಂಟಿಮೀಟರ್. ಆಪ್ಷನ್ ಬಿ 24 ಸೆಂಟಿಮೀಟರ್. ಆಪ್ಷನ್ ಸಿ 25 ಸೆಂಟಿಮೀಟರ್. ಆಪ್ಷನ್ ಡಿ 28 ಸೆಂಟಿಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ 20 ಸೆಂಟಿಮೀಟರ್. ಲೆಕ್ಕವನ್ನು ಬಿಡಿಸ್ತಕ್ಕಂಥ ವಿಧಾನವನ್ನು ನೋಡೋಣ. ಸೊ ಮೊದಲಿಗೆ ವಜ್ರಾಕೃತಿ ಚಿತ್ರವನ್ನು ಬರೆಯೋಣ. ಸೊ ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಸೊ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತೆ, ಎ ಸಿ ಮತ್ತು ಬಿ ಡಿ. ಸೊ ಒಂದು ಕರ್ಣ 8 ಸೆಂಟಿಮೀಟರ್, ಇನ್ನೊಂದು ಕರ್ಣ 6 ಸೆಂಟಿಮೀಟರ್ ಇದೆ. ಸೊ ಕರ್ಣಗಳು ಲಂಬವಾಗಿ ಅರ್ಧಿಸೋದ್ರಿಂದ ಇಲ್ಲಿ 8 ಸೆಂಟಿಮೀಟರ್ ಇದೆಯಲ್ಲ, ಇಲ್ಲಿ ಈ ಬಾಹು 4 ಸೆಂಟಿಮೀಟರ್ ಆಗುತ್ತೆ, ಈ ಬಾಹು 4 ಸೆಂಟಿಮೀಟರ್ ಆಗುತ್ತೆ. ಸೊ ಇದು 6 ಸೆಂಟಿಮೀಟರಿಂದ ಇದು 3 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತೆ. ತ್ರಿಭುಜ ಎ ಬಿ ಎಮ್ ಅನ್ನು ತಗೊಂಡ್ರೆ ತ್ರಿಭುಜ ಎ ಬಿ ಎಮ್ ಅನ್ನೋದು ಲಂಬಕೋನ ತ್ರಿಭುಜ. ಯಾಕೆಂದರೆ ಲಂಬವಾಗಿ ಅರ್ಧಿಸೋದ್ರಿಂದ ಇಲ್ಲಿ 90 ಡಿಗ್ರಿ ಕೋನ ಉಂಟಾಗಿರುತ್ತೆ. ಸೊ ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಈ ಬಾಹು 4, ಈ ಬಾಹು 3 ಆದರೆ ಸೊ ಎ ಬಿ ಬಾಹು ಎಷ್ಟಿರುತ್ತೆ. ಸೊ ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಿದರೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎಮ್ ಸ್ಕ್ವೇರ್ ಪ್ಲಸ್ ಬಿ ಎಮ್ ಸ್ಕ್ವೇರ್. ಸೊ ಎ ಎಮ್ ಸ್ಕ್ವೇರ್ ಪ್ಲಸ್ ಬಿ ಎಮ್ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎಮ್ ಅಂದರೆ 4 ಸ್ಕ್ವೇರ್, ಬಿ ಎಮ್ ಅಂದರೆ 3 ಸ್ಕ್ವೇರ್. ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಅಂದರೆ 16, 3 ಸ್ಕ್ವೇರ್ ಅಂದರೆ 9. ಸೊ 16 + 9 ಅಂದರೆ 25 ಆಗುತ್ತೆ. ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಆದರೆ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25. ಎ ಬಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಸೊ ಎ ಬಿ 5 ಸೆಂಟಿಮೀಟರ್ ಆಗಿತ್ತು ಅಂದರೆ ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಸಹ ಸಮನಾಗಿರುತ್ತೆ. ಎ ಬಿ 5 ಸೆಂಟಿಮೀಟರ್, ಬಿ ಸಿ 5 ಸೆಂಟಿಮೀಟರ್, ಸಿ ಡಿ 5 ಸೆಂಟಿಮೀಟರ್, ಎ ಡಿನೂ ಸಹ 5 ಸೆಂಟಿಮೀಟರ್ ಆಗುತ್ತೆ. ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಸಮನಾಗಿರುತ್ತವೆ. ಹಾಗಾಗಿ ವಜ್ರಾಕೃತಿಯ ಸುತ್ತಳತೆ ಇಸ್ ಈಕ್ವಲ್ ಟು 4 ಇಂಟು ಬಾಹು. ದೇರ್ಫೋರ್ 4 ಇಂಟು ಬಾಹು ಅಂದರೆ 5, 4 5 20 ಸೆಂಟಿಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ 20 ಸೆಂಟಿಮೀಟರ್ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಇವತ್ತಿನ ಒಂದು ಕಲಿಕಾಂಶವನ್ನು ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಲಿಯೋಣ.
ವಿದ್ಯಾರ್ಥಿಗಳ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.